ಸಿಲಿಕಾನ್ ಸಿಟಿಯಲ್ಲಿ ನಟೋರಿಯಸ್ ರಾಮ್ಜಿ ಗ್ಯಾಂಗ್ ಹಾವಳಿ ಶುರುವಾಗಿದೆ. ಕಾರಿನ ಗ್ಲಾಸ್ ಹೊಡೆದು ಕಳ್ಳತನ ಮಾಡುವ ಈ ಕದೀಮರು ಈ ಬಾರಿ ಸಿನಿಮಾ ನಿರ್ಮಾಪಕರಿಗೆ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಹಾಗಾದ್ರೆ ನಿರ್ಮಾಪಕರ ಕಾರಿನಲ್ಲಿ ಏನೇನು ಎತ್ಕೊಂಡು ಹೋಗಿದ್ದಾರೆ ಗೊತ್ತಾ? ಈ ಕುರಿತ ಸ್ಟೋರಿ ಇಲ್ಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ರಾಮ್ಜಿ ಗ್ಯಾಂಗ್ ಆಕ್ಟಿವ್. ನಿರ್ಮಾಪಕರ ಕಾರು ಒಡೆದು ಹಾರ್ಡ್ ಡಿಸ್ಕ್ ಕಳುವು. ಹೌದು, ತಮಿಳುನಾಡು ಮೂಲದ ನಟೋರಿಯಸ್ ರಾಮ್ಜಿ ಗ್ಯಾಂಗ್ ಮತ್ತೆ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ. ಕಾರಿನ ಗ್ಲಾಸ್ ಒಡೆದು ಕಳ್ಳತನ ಮಾಡುವ ಈ ಕದೀಮರು ನಗರದ ಹಲವೆಡೆ ಕೃತ್ಯ ಎಸಗಿ ಎಸ್ಕೇಪ್ ಆಗ್ತಿದ್ರು. ಇತ್ತೀಚೆಗೆ ಸೈಲೆಂಟ್ ಆಗಿ ಸಿಟಿಗೆ ಬಂದಿದ್ದ ಈ ಗ್ಯಾಂಗ್ ನಟ ಕಮ್ ನಿರ್ಮಾಪಕರ ಕಾರಿನ ಗಾಜು ಒಡೆದು ಸಿನಿಮಾವೊಂದರ ಹಾರ್ಡ್ ಡಿಸ್ಕ್, ನಗದು ಹಣ, ಬ್ಯಾಗ್ ಮತ್ತು ಒಂದು ಟ್ಯಾಬ್ ಕಳ್ಳತನ ಮಾಡಿದ್ದಾರೆ. ಕಳೆದ ತಿಂಗಳು 4ನೇ ತಾರೀಕು ರಾಮ್ಜಿ ಗ್ಯಾಂಗ್ನ ಜಯಶೀಲನ್ ಮತ್ತು ಆತನ ಮಗ ಇಬ್ಬರು ಕೂಡ ನಗರದಲ್ಲಿ ಪ್ರತ್ಯಕ್ಷವಾಗಿದ್ದರು. ನಗರದ ವಿಜಯನಗರದ ಸುತ್ತಮುತ್ತ ಓಡಾಡುತ್ತಿದ್ದ ಆಸಾಮಿಗಳು ಈ ವೇಳೆ ರಸ್ತೆ ಬದಿ ನಿಲ್ಲಿಸಿದ BMW ಕಾರಿನ ಗಾಜು ಒಡೆದಿದ್ದಾರೆ. ಆದರೆ ಈ ಕಾರು ಐ ಆಮ್ ಗಾಡ್ ಚಿತ್ರದ ನಟ ಹಾಗೂ ನಿರ್ಮಾಪಕ ಆಗಿರುವ ರವಿಗೌಡ ಎಂಬುವರಿಗೆ ಸೇರಿದ್ದು. ರವಿಗೌಡ ರಸ್ತೆ ಬದಿ ಕಾರು ನಿಲ್ಲಿಸಿ ಕಾಫಿ ಡೇಯಲ್ಲಿ ಕಾಫಿ ಕುಡಿಯಲು ಹೋಗಿದ್ರಂತೆ. ವಾಪಸ್ ಬರುವಷ್ಟರಲ್ಲಿ ದುಷ್ಕರ್ಮಿಗಳು ಕಾರಿನ ಗ್ಲಾಸ್ ಒಡೆದು ಬೆಲೆ ಬಾಳುವ ವಸ್ತುಗಳನ್ನು ಕದ್ದಿದ್ದಾರೆ. ಪ್ರಮುಖವಾಗಿ ಐ ಆಮ್ ಗಾಡ್ ಚಿತ್ರದ ಶೂಟಿಂಗ್ ವಿಡಿಯೋ ಇದ್ದ ಹಾರ್ಡ್ ಡಿಸ್ಕ್ ಕೂಡ ಕದ್ದಿರೋದು ಗೊತ್ತಾಗಿದೆ. ಈ ಬಗ್ಗೆ ರವಿಗೌಡ ವಿಜಯನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಕೇಸ್ ದಾಖಲಿಸಿ ಸಿಸಿಟಿವಿಗಳ ಪರಿಶೀಲನೆ ನಡೆಸಿದಾಗ ರಾಮ್ಜಿ ಗ್ಯಾಂಗ್ ಕೈವಾಡ ಅನ್ನೋದು ಗೊತ್ತಾಗಿದೆ. ಕೂಡಲೇ ತಮಿಳುನಾಡಿಗೆ ತೆರಳಿದ ಪೊಲೀಸರು ಪ್ರಮುಖ ಆರೋಪಿ ಜಯಶೀಲನ್ ನನ್ನ ಬಂಧಿಸಿದ್ದಾರೆ. ಅಲ್ಲದೆ ಕಳ್ಳತನವಾಗಿದ್ದ ಸಿನಿಮಾದ ಹಾರ್ಡ್ ಡಿಸ್ಕ್ ಪತ್ತೆ ಹಚ್ಚಿದ ಪೊಲೀಸರು ಚಿತ್ರ ನಿರ್ಮಾಪಕ ರವಿಗೌಡಗೆ ಹಾರ್ಡ್ ಡಿಸ್ಕ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸದ್ಯ ಮತ್ತೊಬ್ಬ ಆರೋಪಿ ಎಸ್ಕೇಪ್ ಆಗಿದ್ದು ವಿಜಯನಗರ ಪೊಲೀಸರು ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.